ಸಕಲೇಶಪುರ ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಶವ ಮೇಲೆತ್ತಲು ಬಿಡದೆ ಗ್ರಾಮಸ್ಥರ ಹೋರಾಟ. ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಮಹಿಳೆಯೊಬ್ಬರು ಮೃತಪಟ್ಟ ದುರ್ಘಟನೆ ನಡೆದಿದೆ. ಮೃತಪಟ್ಟ ಮಹಿಳೆಯನ್ನು ಶೋಭಾ 40 ಎಂದು ಗುರುತಿಸಲಾಗಿದೆ. ಮಂಗಳವಾರ ಬೆಳಿಗ್ಗೆ ಮೂಗಲಿ ಗ್ರಾಮದ ಸಮೀಪದ ಕಾಫಿ ತೋಟದಲ್ಲಿ ಸುಣ್ಣ ಹಚ್ಚುವ ಕೆಲಸಕ್ಕೆ ಶೋಭಾ ಅವರು ತಮ್ಮ ತಾಯಿ ರಾಜಮ್ಮ ಹಾಗೂ ಇನ್ನೊಬ್ಬ ಮಹಿಳೆ ರಾಗಿಣಿ ಅವರೊಂದಿಗೆ ತೆರಳಿದ್ದರು. ಈ ವೇಳೆ ಏಕಾಏಕಿ ಕಾಫಿ ತೋಟದೊಳಗೆ ನುಗ್ಗಿದ ಒಂಟಿಸಲಗ ಕಾಡಾನೆ ಮಹಿಳೆಯರ ಮೇಲೆ ದಾಳಿ ನಡೆಸಿದೆ. ಕಾಡಾನೆಯಿಂದ ತಪ್ಪಿಸಿಕೊಳ್ಳಲು ಮೂವರು ಓಡಿದರೂ ಶೋಭಾ ಅವರನ್ನು ಬೆನ್ನಟ್ಟಿ ಬಂದ ಕಾಡಾನೆ ತುಳಿದು ಸ್ಥಳದಲ್ಲೇ ಸಾಯಿಸಿದೆ. ದಾಳಿ ವೇಳೆ ಆನೆ ದಂತದಿಂದ ಮರಕ್ಕೆ ಹೊಡೆದಿರುವುದು ಸ್ಥಳದಲ್ಲಿ ಕಂಡುಬಂದಿದೆ. ಈ ಘಟನೆಯಿಂದ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಮಾನವ ಕಾಡಾನೆ ಸಂಘರ್ಷಕ್ಕೆ ಮತ್ತೊಂದು ಬಲಿಯಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದರು. ಆದರೆ ಕಾಡಾನೆ ಹಾವಳಿ ನಿಯಂತ್ರಣದಲ್ಲಿ ಇಲಾಖೆಯ ನಿರ್ಲಕ್ಷ್ಯವಿದೆ ಎಂದು ಆರೋಪಿಸಿ ಸ್ಥಳೀಯರು ಮೃತದೇಹವನ್ನು ಮೇಲೆತ್ತಲು ಬಿಡದೆ ಪ್ರತಿಭಟನೆ ನಡೆಸಿದರು. ಕಾಡಾನೆಗಳ ಇರುವಿಕೆ ಕುರಿತು ಸರಿಯಾದ ಮಾಹಿತಿ ನೀಡುತ್ತಿಲ್ಲ, ಮನುಷ್ಯರ ಮೇಲೆ ದಾಳಿ ಮಾಡುವ ಪುಂಡಾನೆಗಳನ್ನು ಏಕೆ ಸೆರೆ ಹಿಡಿಯುತ್ತಿಲ್ಲ, ರೇಡಿಯೋ ಕಾಲರ್ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. 8 ಗಂಟೆ ಮೇಲೆ ತೋಟಕ್ಕೆ ಹೋಗ್ಬೇಕಂತೆ. ನೈಟ್ ಕಾಫಿ ಮೆಣಸು ಕದ್ ಕುಯ್ತಾರೆ. ಇದಕ್ಕೆ ಯಾರು ಹೊಣೆಗಾರರು? ಅಲ್ಲ ನೋಡಿ, ಯಾರು ಹೊಣೆಗಾರರು? ಮಾತಾಡಿ ಸ್ವಲ್ಪ. ಸಾಹೇಬ್ರಿಗೆ ಒಂದು ಫೋನ್ ಕೊಡು ಮಮ್ಮಿ, ಇವರು ಕಂಡ್ರೆ ನಾನು ಒಂದೇ ಆನೆ ನಮ್ಮನು ಅಲ್ಲಿ ಇದ್ರವರೆಗೂ ರೋಡ್ ಐತಲ್ಲ, ಆ ರೋಡಲ್ಲಿ ಹೋಯ್ತೀವಿ. ನಮ್ಮ ಮಿಲ್ ಮನೆ ಅಲ್ಲಿವರೆಗೂ ಓಡಿಸ್ಕೆ ಬಂತು. ನಮ್ಮಿಬ್ರ ನಾನು ಕೆಳಗಡೆ ಇದ್ದೆ, ಮರೆ ಸಾಲಿ ಒಂದು 2 ಇತ್ತಲ್ಲ, ಅದಕ್ಕೊಂಚೂರು ಏನು ಗಾಬರಿ ಮಾಡಿ ಸಾಕಾಯ್ತು. ನಿಮ್ಮ ಮನೆ ಕಟ್ಟಕೊಳ್ಳಲ್ಲ, ಇಲಾಖೆ ಕಟ್ಟಕೊಳ್ಳಲ್ಲ, ಮತ್ತೆ ಈಗ ಇದು ಕಾರಣ ಯಾರು? ಅರಣ್ಯ ಇಲಾಖೆ ಅಲ್ಲ, ಅರಣ್ಯ ಇಲಾಖೆ ಅರ್ಥ ಮಾಡ್ಕೋಬೇಕ್ರಿ. ಸರಿ, ಈಗ ಯಾರು ವಾಪಸ್ ಕರ್ಕೊಂಡ್ಬರಕ್ಕಾಗಲ್ಲ. ನಿಮ್ಗೆ ಇಮಿಡಿಯೇಟ್ ಗೊತ್ತಾದ ತಕ್ಷಣ ನಿಮ್ಗೆ ಒಂದು ಮೀಟಿಂಗ್, ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ ಅದಕ್ಕೇನು ಪರಿಹಾರ ಬೇಕು. ಈಗ ಎಲ್ಲರನ್ನೂ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಅಫಿಷಿಯಲ್ ಇರ್ಬೋದು, ಅವ್ರು ಇರ್ಬೋದು, ಇವ್ರು ಇರ್ಬೋದು. ಸರ್ಕಾರದವ್ರು ಆಸಕ್ತಿ ತಗೊಂಡು ಇವನ್ನ ಸ್ಥಳಾಂತರ ಪಕ್ಕ ಮಾಡಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗೋದು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಪರಿಹಾರ ಸಿಗಲ್ಲ. ಅರಣ್ಯ ವಾಚಗಳು ಯಾಕೆ ಮಾಹಿತಿ ಕೊಡ್ತಲ್ಲ ಅಂತ ಕೇಳಿ ಹೋಯ್ತಾರೆ. ಅವ್ರು ಹೇಳಿರು ಅವಾಗ DF ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಸ್ಪೆಷಲ್ ಕೇಸ್ ಮಾಡ್ತೀನಿ ಅಂತ. ಕೊನೆಗೆ ನಾನು ಹೋದ್ರೆ ಹೇಳಿರು ಅದು ಕೊಟ್ಟಾಗಿತ್ತ ಕಣಪ್ಪ, ಇನ್ನು ನಾನೇನು ಮಾಡಂಗಿಲ್ಲ ಅಂದ್ರು. ಆಯ್ತಾ, ನಾವು ಆಯ್ತಾ ಪರಿಹಾರ ಅವ್ರು ಕೊಡ್ತೀವಿ ಅಂದಿದ್ದು ಕೇಳ್ತಿದೀವಿ ಹೊರತು ಕೊಡ್ಲಿಲ್ಲ ಅಂದ್ರೆ ಏನ್ ಕೇಳೋದ್ ಹೋಗ್ತಿಲ್ಲ. ಯಾರುವೆ ಇದೆಲ್ಲ ವರ್ಕ್ ಮಾಡ್ತಾ ಇದೀವ, ಯಾರು ಮರ್ಡರ್ ಮಾಡಿದೀವ, ಸತ್ತೋಗಿದ್ದ ಇಂಥ ಅಮಾಯಕರಿಗೆ ನ್ಯಾಯ ಕೇಳಕ್ ಹೋದ್ರೆ ಕೇಸ್ ಹಾಕ್ತಾರೆ ಅಂದ್ರೆ ಅವ್ರಿಗೆ ಮಕ್ಕಳಿಲ್ವಾ? ಇಲಾಖೆಯವ್ರಿಗೆ, ಪೊಲೀಸ್ ಇಲಾಖೆಯವ್ರಿಗೆ ಒಂದ್ ಪ್ರಕರಣ ಇದೆಯಾ ನಮ್ಗಳ ಹೋರಾಟಗಾರರ ಮೇಲೆ? ಯಾವ್ದಾದ್ರು ಹೋರಾಟನ ಹತ್ತಿಕ್ಕೋ ಪ್ರಯತ್ನ ಅಷ್ಟೇ. ಹೋರಾಟ ಹತ್ತಿಕ್ಕ ವೆಹಿಕಲ್ ಅವ್ರಿಗೆ ಏನ್ ಬೇಕು ಇದೆಲ್ಲ ಸೈಡ್ ಬಿಡಿ. ಅಲ್ಲ, ನಾನು ಹೇಳೋದು ಬೆಳಿಗ್ಗೆ ಇದು ಆನೆ ETF ಅವರು ಕರೆಕ್ಟಾಗಿ ಈ ಟೈಮಿಗೆ ಮಾಹಿತಿ ಕೊಟ್ಟಿದ್ದರೆ ಈ ಥರ ಸಮಸ್ಯೆ ಆಗ್ತಾ ಇರ್ತದೆ. ಮಂಜಣ್ಣ, ವಾಸ್ತವ ಅದಲ್ಲ. ETF ಎಷ್ಟು ಜನ ಕೆಲಸದಿಂದ ತೆಗೆದಾಕಿದ್ರೆ ಕೇಳಿ. ಕಾರಣ ಏನ್ ಗೊತ್ತಾ? 3 ತಿಂಗಳು, 4 ತಿಂಗಳು, 6 ತಿಂಗಳು ಸ್ಯಾಲರಿನೇ ಕೊಡ್ಲಿಲ್ಲ ಅಂದ್ರೆ ಮಾಡಲ್ಲ ಹುಡುಗರು. ಹೊಟ್ಟೆ ಪಾಡಿಸಾಕ್ಬೇಕು, ಮನೆ ನೋಡ್ಕೋಬೇಕು. ಸಕಲೇಶ್ಪುರದಲ್ಲಿ ಆಗ್ಬೇಕು, ಓಪನ್ ಮಾಡಿಲ್ಲ. ಸಕಲೇಶ್ಪುರದಲ್ಲಿ ಹೋಗ್ಬೇಕು. ಮೇನ್ ಆನೆ ಸಮಸ್ಯೆ ಕೋರೆ ಮುರ್ಕಂದಾಗ ನಮ್ಮ ರೇಂಜ್ ಸಾಹೇಬ್ರಿಗೆ ನಾನು ಹೇಳೋದು, ಸಕಲೇಶ್ಪುರ ನೋಡಿ ಅದೀಗ ರ್ಯಾಶ್ ಆಗುತ್ತೆ, ಅಗ್ರೆಸಿವ್ ಆಗುತ್ತೆ, ಅದನ್ನ ಪೈನ್ ಅಲ್ಲಿ ಅದನ್ನ ವಾಚ್ ಮಾಡ್ಬೇಕು. ಅದಕ್ಕೆ ನಮ್ಮ ರೇಂಜ್ ಬಂದ ತಕ್ಷಣ ಜೀಪ್ ಇರೋದು ಹಿಂದ್ಗಡೆ ಭೀಮಾ ಆನೆ ನಮ್ಮ ಗದ್ದೆಯಲ್ಲೇ ಓಡಾಡೋದು, ಹಿಂದ್ಗಡೆ ಇರೋರು. ಯಾಕೆ ಆ ತರ ಬೇಲೂರು ರೇಂಜ್ ಒಂದು ಇವ್ರಿಗೆ ಮೆಸೇಜ್ ಕೊಡ್ಬೇಕಲ್ವ? ನಮ್ಮ ಸಕಲೇಶ್ಪುರ ರೇಂಜ್ಗೆ ಬಂದಿದೆ ಒಂದು ಈ ತರ ಒಂಟಿ ಬಂದಿ ಅಂತ ಹೇಳ್ಬೇಕಲ್ಲ ಇವರು. ಇಲ್ಲ ಹೇಳಿಲ್ಲ, ಅನೌನ್ಸ್ಮೆಂಟ್ ಮಾಡಿಲ್ಲ ಇವರು. ನೀವು ನೋಡ್ರಿ, ಕೋವಿಡ್ ಶೂಟ್ ಮಾಡಿದ್ದು ನಾನು ಹೇಳಿಲ್ವಾ? ಬಲ್ಗಾಲಿಗೆ ಏರ್ಬಿದ್ದಿ ಅಂತ ಕೇಸ್ ಮಾಡಿದ್ರಿ ನಮ್ಮ ಮೇಲೆ.
ಅಲ್ವಾ? ನಾವು ಹೋರಾಟ ಮಾಡಿದ್ದಕ್ಕೆ ಆನೆನ ಸ್ಥಳಾಂತರ ಮಾಡಿ ಬೇರೆ ಅರಣ್ಯಕ್ಕೆ ತಗೊಂಡೋಗಿ ಯಾರೋ ಒಂದು ಒಳ್ಳೆ ಉದ್ಯಾನ ಮಾಡಿ ಅಂತ ಹೇಳಿದಲ್ವಾ? ಅದಕ್ಕೆ ನಮ್ಮ ಹತ್ರ ಎಲ್ಲ ಕೇಸ್ ಮಾಡಿದ್ರಿ ನೀವು. ಇವ್ರ ತಪ್ಪು ವಿಚಾರಕ್ಕೆ ಮಾಡಿಲ್ಲ. ನಿಮ್ಮ ಇಲಾಖೆ ಸೇಫ್ ಆಗಬೇಕು. ಹೋರಾಟಗಾರರು ಮನೆಗೊಂದು ಕಣ್ಣಿಟ್ಕೊತಾರೆ. ಏನ್ ಸೇಫ್ಟಿಗೆ ಆನೆ ಬಂದು ಸಾಯ್ತು ನಾನು ಕೋವಿಲಿಗೆ ಮಾಡ್ಬಾರ್ದಾ? ಹೊಡಿತೀನಿ ಅಂದ ತಕ್ಷಣ ಕೋವಿ ತಗೊಂಡೋಗ್ತೀರಾ? ನ್ಯಾಯ ಯಾರು ಕೊಡ್ತಾರೆ? ಶೂಟ್ ಮಾಡ್ತೀನಿ ಅಂದಾಗ ಗಂಡು ತಗೊಂಡೋಗಿ ಸೀಸ್ ಮಾಡ್ತೀರಾ? ನನ್ನಿಂದ ಪೂಜೆ ಮಾಡ್ಕೊಂಡಿದ್ದ ಮನೇಲಿ ಹೇಳಿಕೆ ಕೊಡಿ. ಮಾಡಿ ಅಂತ ಹೇಳಿ ಹೇಳಿಕೆ ಕೊಡಿ. ನಿಮ್ಗೆ ಯಾರು ತರ್ತಾರೆ? ಆನೆ ಬಂದು ಸಾಯಿಸ್ತಾರೆ. ಮಾಡಿ ಕೇಸ್ ಮಾಡಿ. 25 ಲಕ್ಷ ಕೇಳು, 20 ಲಕ್ಷ ಗೊತ್ತಿದೆ. ನಾವು ನಮ್ಮ ಸುರೇಶ್ ನಾವು 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಕೇಳಿದಾಗ 20 ಲಕ್ಷಕ್ಕೆ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು. ಅದಾದಮೇಲೆ ಎಲ್ಲರೂ ಕೂಡ 20 ಲಕ್ಷ ಮೇಲೆ ಕೊಡ್ತಂತಾಗೋದು. ನಾನು ನಿರಂತರವಾಗಿ ಸರ್ಕಾರಕ್ಕೆ ಆನೆಗಳ ವಿಚಾರದಲ್ಲಿ ನಿರಂತರವಾಗಿ ನಾವು ಸರ್ಕಾರಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾನೆ ಬಂದಿದ್ದೀವಿ. ಏನಾಗಿದೆ, ನಮ್ಮ ಉದ್ದೇಶ ಏನು, ಇಲ್ಲಿ ಯಾವುದೋ ಆನೆಗಳು ಇರಕ್ಕೆ ಎಲ್ಲ ಹಿಡ್ಕೊಂಡು ತಗೊಂಡೋಗಿ ಅಂತಾನೆ ನಾವು ಹೇಳ್ತಕ್ಕಂಥದ್ದು. ಎಲ್ಲಗಾರ ತಗೊಂಡೋಗಿ ಬಿಡಲಿ. ನಾನು ಒಂದು ನಿಮಿಷ ಕೊನೆಗೆ ಒಂದು ಆನೆ ಧಾಮನಾರು ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀರಿದೆ, ಫಾರೆಸ್ಟ್ ಇದೆ, ಟೂರಿಸ್ಟ್ ಇದೆ ನಮ್ಮಲ್ಲಿ. ಆನೆ ಧಾಮನಾರು ಎಲ್ಲ ತಗೊಂಡೋಗಲ್ಲ, ಕೂಡ ಕಳ್ಳಿ ಬಿಡಿ, ಊಟ ಹಾಕ್ಲಿಲ್ಲ. ಹೌದಾ ಇಲ್ವಾ? ಇಲಾಖೆಗೆ ಇನ್ಕಮ್ ಆಗುತ್ತೆ, ಜನಗಳ ಜೀವನ ಉಳಿಯುತ್ತೆ. ಮಾಡ್ಬೇಕಲ್ಲ ನಾವು ಕರೆಕ್ಟ್. ಮೊನ್ನೆ ಆಗಿದ್ದು ಕಾಲ್ನಡೆ ಹಾಕೋಯ್ತಲ್ಲ, ಒಂದು ಪ್ರಾಣ ಉಳಿಯೋದಿಲ್ಲ ಅಂತ ಆದೇಶ ಮಾಡಿದ್ದಾರೆ. ಬಿಕ್ಕೋಡಲ್ಲಿ ಆನೆಗಳನ್ನ ಒಬ್ರಿಗೊಬ್ರು ವಿಡಿಯೋ ಮಾಡಿ ಪ್ರಚಾರ ಮಾಡಿದ್ರೆ ಜನಗಳಿಗೆ ಗೊತ್ತಾಗೋದು ಆನೆ ಬರ್ತಾ ಇದೆ ಅಂತ ಹೇಳಿ ತಪ್ಪಿಸ್ಕೋಬಹುದು. ಈಗ ಅವರು ಮಾತ್ರ ವಿಡಿಯೋ ಮಾಡ್ತಾರೆ, ನಾವು ವಿಡಿಯೋ ಮಾಡಂಗಿಲ್ಲ, ಪಬ್ಲಿಕ್ ವಿಡಿಯೋ ಮಾಡಂಗಿಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ. ನಮಗೆ ಸೇಫ್ಟಿ ಏನೇನು ಬೇಕು ಅದೆಲ್ಲ ನೀವು ಮಾಡ್ಕೊಳ್ಳಿ. ನೀವೇನು ತಲೆ ಕೆಡಿಸ್ಕೊಳ್ತೀವಿ, ಯಾರು ಏನು ಮಾಡ್ರು ಅಷ್ಟೇ. ನಮ್ಮ ಸೇಫ್ಟಿಗೆ ನಾವೇನೆ, ಇವ್ರು ಬರೋದು ಆಮೇಲೆ. ಹೌದಾ ಇಲ್ವಾ? ಎಲ್ಲ ಆನೆ ಬಂದಿದೆ, ಏನ್ ಬಂದಿದೆ, ಇವ್ರು ಬೆಳಗ್ಗೆ ಗ್ರೂಪಲ್ಲಿ ಹಾಕಿದ್ರೆ ಆನೆ ನೋಡಿದಾಗ ನಾವು ನಮ್ಮ ಸೇಫ್ಟಿಗೆ ಏನ್ ಮಾಡ್ಬೇಕು, ನಾವು ಮಾಡ್ಲೇಬೇಕು. ಕೇಸ್ ಮಾಡಬೇಕು. ಆಲ್ಮೋಸ್ಟ್ ಈ ಸಾವು ನಡೆಯೋಕೆ ವಾಚರ್ಗಳೇ ಕಾರಣ. ಬೇಜವಾಬ್ದಾರಿ ತಾನು ಸರಿಯಾದ ಡ್ಯೂಟಿ ಮಾಡ್ತಾರೆ. ಇವತ್ತೇನಾಗಿದೆ ಇವತ್ತಿನ ಅಷ್ಟೇ ಮುಗೀತು. ನಾಳೆ ಬೆಳಕರ್ದು ಸಂಬಂಧಪಟ್ಟವ್ರು ಯಾರು ನಾವು ಲೆಕ್ಕಕ್ಕಿಲ್ಲ, ಸರ್ ಲೆಕ್ಕಕ್ಕಿಲ್ಲ. ಯಾಕೆಂದ್ರೆ ನಾನು ಅನುಭವಿಸಿದ್ದೀನಿ. ನಾನು ಎಷ್ಟು ದಿನ ಹೋಗಿ ಕಾಯ್ದಿದ್ದೀನಿ ಗೊತ್ತಾ ಸರ್? ನಾನು ಎಷ್ಟೋ ಸಲ ಕೇಳಿದ್ದೀನಿ, ಪೊಲೀಸ್ನವ್ರನ್ನು ಕೂಡ ಕೇಳಿದ್ದೀನಿ. ಸರ್ ನಾನು ಈಗ ಮಿನಿಸ್ಟ್ರು ಬಂದ್ರೆ 10 ನಿಮಿಷ ಅವ್ರ ಹತ್ರ ಮಾತಾಡ್ತೀನಿ, ಈ ತರ ಆಗಿತ್ತು, ಸಮಸ್ಯೆ ಇದೆ ಅಂತ. ಅಲ್ಲ ಕಣಯ್ಯ, ಅವ್ರು ಇರೋದು 5 ನಿಮಿಷ, ನಿನ್ ಕಲ್ಲೆಲ್ಲ 10 ನಿಮಿಷ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಬಂದು ಈ ಬಾಡಿಗೆ ಗೌರವ ಕೊಡೋಣ ಅಂತ ಕೇಳ್ತಾರೆ. ಒಬ್ಬ ಮನುಷ್ಯ ಬದುಕಿತ್ತೆ, ಯಾಕೆ ಕೊಡಲ್ಲ ಇವರು? ಕೊಡ್ಬೇಕು ತಾನೆ. ಈಗ ನೀವು ಹೇಳ್ತಿದ್ರಿ 16ನೇ ತಾರೀಕಿಗೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ. ಈಗ ನನ್ನ ತಮ್ಮ ನವೆಂಬರ್ 1ರಲ್ಲಿ ತೀರೋದ. 5ನೇ ತಾರೀಕಲ್ಲಿ ಮೀಟಿಂಗ್ ಮಾಡಿ, ನವೆಂಬರ್ 5ನೇ ತಾರೀಕಲ್ಲಿ ಭಾಗ್ಯ ಗ್ರಾಮ ಪಂಚಾಯತ್ ಮೀಟಿಂಗ್ ಆಯ್ತು. ಅವತ್ತು ಅಧಿಕಾರಿಗಳೆಲ್ಲ ಬಂದಿದ್ರು. ಬಂದವತ್ತು ಏನ್ ಹೇಳಿದ್ರು, ಎಲ್ಲೆಲ್ಲಿ ಆನೆಗಳು ಹೆಚ್ಚು ದಾಳಿ ಮಾಡಿದಾವೆ, ಯಾರ್ಯಾರು ಇದಾಗಿದೆ, ಮತ್ತೆ ಈಗ ಮೃತಪಟ್ಟಿದ್ದಾನೆ, ಅಲ್ಲಿಗೂ ಹೋಗ್ತೀವಿ, ಅಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಬರ್ತೀವಿ ಅಂತ ಹೇಳಿದ್ರು. ಅವ್ರು ಬರ್ತಾರೆ ಅಂತ ನಾವೆಲ್ಲ ಕಾಯ್ಕೆ ಕೂತಿದ್ವಲ್ಲ, ಬರ್ದಂಗ್ ಹೋದ್ರಲ್ಲ, ಎಲ್ಲ ಹೋರಾಟ ಮಾಡಿದ್ವು ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಲ್ಲ ಇವರು? ಯಾಕೆ ಹಾಕ್ಲಿಲ್ಲ? ಹಾಕ್ಬೇಕು ತಾನೆ ಅವ್ರ ಮೇಲೆ ಕೇಸ. ಈಗ ನಾನು ಹೋಗಿದ್ದೀನಿ ಸರ್, ನಾನೇ ಇದ್ದೀನಿ. ಉದಾಹರಣೆಗೆ ಇವತ್ತಿಲ್ಲಿ ಹೇಳ್ತಿದ್ದೀರಾ, ನೀವು ಹೇಳ್ತೀರಾ 25 ಕೊಡ್ತೀನಿ, 50 ಕೊಡ್ತೀನಿ ಅಂತ ಹೇಳ್ತೀರಾ, ಹೋಯ್ತೀರಾ. ನಾಳೆ ಬೆಳಕರಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಆದೇಶ ಇರೋದು ಕೊಟ್ಟಿದೀವಿ, ಇನ್ ಮುಂದಕ್ಕೆ ನಮಗೆ ಕೊಡಕ್ ಬರಕಲ್ಲ ಅಂತ ಹೇಳ್ತಾರೆ. ಸರ್ಕಾರ ಕೊಟ್ರೆ ಅವ್ರು ಕೊಡುದು ಅಂದ್ರೆ ನಾವು ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತಾರೆ. ಅವ್ರ ಹತ್ರ ನಾವು ಹೋಗಿ ಏನ್ ಕೇಳೋಣ? ಸರ್ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತಾ? ನಾವೇ ಓಟ್ ಹಾಕಿ ಗೆಲ್ಸಿ ನಮ್ಮ ಕಷ್ಟ ಹೇಳ್ಕೊಳಕ್ ನಾವೇ ಹೋಗಂಗಿಲ್ಲ. ಬಡ್ಡಿಗೆ ಸುತ್ತ ಪೊಲೀಸ್ನವ್ರು ಇರ್ತಾರೆ, ಬಡ್ಡಿಗೆ ಹೋಗ್ಬಿಡಲ್ಲ. ಏನಯ್ಯ ಯಾಕಯ್ಯ ಹೋಯ್ತೀಯ ನೀನು ಅಂತ ಕೇಳ್ತಾರೆ. ಏನೋ ಹೋಗಂಗಿಲ್ಲ. 10 ಸಲ ಹೋಗಿ ವಾಪಸ್ ಬಂದಿದ್ದೀನಿ ನಾನು. ರಿಸರ್ವ್ನಲ್ಲಿ ಮಾಡಬೇಕಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಸ್ವಲ್ಪ ತಡೆಯಾಗಿದೆ. ಅದಕ್ಕೆ ಬೇರೆ ಬೇರೆ ಕಡೆ ಬಂದೀಪುರ ಆಗಲಿ, ಬಂದೀಪುರ ಅಡ್ಜಸೆಂಟು, MM ಹಿಲ್ಸು, ನಮ್ಮಲ್ಲಿನೋ ವೆಸ್ಟರ್ನ್ ಘಾಟ್ಸ್ ಏರಿಯಾನಲ್ಲಿ ನಾವು ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಏನಿದೆ ಅದು ಎಕ್ಸ್ಪ್ಲೋರ್ ಆಗ್ತಾ ಇದೆ. ಭದ್ರಾ ಟರ್ನ್ಔಟ್ ಆಯಿತು ಓಕೆ, ಇಲ್ಲಾಂದರೆ ಬೇರೆ ಕಡೆ. ಈ ಆಲ್ರೆಡಿ ಎಲ್ಲ ಮೀಟಿಂಗ್ಸ್ನಲ್ಲಿನೂ ಹಲೋ ಒಂದು ನಿಮಿಷ ಸುಮ್ಮನೆ ಸರ್, ಈಗ ನಮ್ಮ ಕ್ಷೇತ್ರದಲ್ಲಿ ಒಂದು ಹೆಣ್ಮಗಳದ್ದು ಸಾವಾಗಿದೆ. ಸರ್ ಈಗ ಏನಾಗಿದೆ, ಒಂದು ಸೆಕೆಂಡ್ ಸರ್, ಏನಾಗಿದೆ ಅಂತ ಹೇಳಿದ್ರೆ
ನಿರಂತರವಾಗಿ ಈ ಭಾಗದಲ್ಲಿ ಸಾವುಗಳು ಆಗ್ತಾನೆ ಇದ್ದಾವೆ. ನಾನು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ ಸರ್. ನಾನು ಅಟ್ಲೀಸ್ಟ್ ಸರ್ ಇಲ್ಲಿ ಒಂದು ETF ಫೋರ್ಸ್ನ ಸ್ವಲ್ಪ ಇವತ್ತು ಅಡ್ವಾನ್ಸ್ಡ್ ಮಾಡಬೇಕು. ಏನಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ತೋಟಕ್ಕೆ ಸುಣ್ಣ ಹಾಕಲಿಕ್ಕೆ ಹೋದಂಥ ಹೆಣ್ಮಗಳು ಆ ತಾಯಿ ಮುಂದೆನೇ ಪಾಪ ಆನೆ ಹೊಡೆದಾಕಿದೆ. ತಾಯಿ ಏನೋ ಪುಣ್ಯಕ್ಕೆ ತಪ್ಪಿಸ್ಕೊಂಡು ಓಡ್ ಬಂದಿದ್ದಾರೆ ಸರ್, ಅವರು ಸಾಯ್ಬೇಕಾಗಿತ್ತು. ನಾನು ಹೇಳ್ತಕ್ಕಂಥದ್ದು ಸರ್, ಈಗ ಇದೇನಾದರೂ ಕೂಡ ಸರ್ ಅಂತಿಮವಾಗಿ ಪರಿಹಾರ ಆಗಬೇಕು ಸರ್. ನಮ್ಮ ಬೇಡಿಕೆ ಇಷ್ಟೇ, ಎಲ್ಲ ರೈತರು ಹೋರಾಟಗಾರ ಎಲ್ಲರಿದ್ದಾರೆ ಸರ್. ದಯವಿಟ್ಟು ಸರ್ ಇಲ್ಲಿಂದ ಆನೆಗಳು ಎಷ್ಟಿದೆ ಸರ್ ಇಟ್ಕೊಂಡು ನೀವು ಎಲ್ಲಿಗಾರು ತಗೊಂಡೋಗಿ ಸರ್. ಕೊನೆ ಪಕ್ಷ ಸರ್ ನಾನು ಆನೆ ದಾಮನಾರು ಒಂದು ಮಾಡಿಕೊಡಿ ಅಂತ ಹೇಳಿದೆ ಸರ್. ಆನೆ ದಾಮನಾರು ಮಾಡಿ ಇರೋ ಆನೆಗಳೆಲ್ಲ ತಗೊಂಡೋಗಿ ಅಲ್ಲಿ ಕೂಡಾಕಿ ಸರ್. ಅಟ್ಲೀಸ್ಟ್ ಟೂರಿಸಮ್ ಅನುಕೂಲ ಆಗುತ್ತೆ, ನಮ್ಮ ರೈತರದಾರ ಜೀವ ಉಳಿಯುತ್ತೆ ಅಂತೇಳಿ ನಾನು ನಿರಂತರವಾಗಿ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀನಿ. ಬಟ್ ಏನು ಅಂದರೆ ಈ ವರ್ಷಕ್ಕೆ ಒಂದು ಸಾವಿರ ಹಾಗೆ ಆಗುತ್ತೆ ಸರ್. ಈಗ ಮೊನ್ನೆ ನಾನು ಅಧಿವೇಶನದಲ್ಲಿ ಹೇಳಿದೆ, ಮೊನ್ನೆ ಅರ್ಜುನ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. ಅದನ್ನು ತಾವು ಕ್ಯಾಬಿನೆಟಲ್ಲಿ ಮಾಡಿ ವಾಪಸ್ ತಗೋತೀವಿ ಅಂತಲೂ ಕೂಡ ತಾವು ಮತ್ತು ಜಿ ಪರಮೇಶ್ವರ್ ಅವರು ಹೇಳಿದ್ರ. ಆದರೆ ಸರ್ ಈ ಸಾವು ಕೊನೆ ಆಗಬೇಕು ಸರ್. ಏನಾಗಿದೆ ಅಂದರೆ ಸತ್ತರನ್ನ ವಾಪಸ್ ತರೋಕ್ಕಾಗಲ್ಲ ಸರ್. ಆದರೆ ಇವರಾಗಿರ್ತಕ್ಕಂಥ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಸರ್. ನಮ್ಮ ಉದ್ದೇಶ ಇಷ್ಟೇ. ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ನೀವೆಲ್ಲ ಬಹಳ ಸಲ ಏನೇನು ಸಲಹೆ ಕೊಟ್ಟಿದ್ದೀರಿ, ಅವೆಲ್ಲವನ್ನು ಮಾಡುವಂತ ಕೆಲಸ ಇಲಾಖೆ ಮಾಡ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ತಮ್ಮ ಗಮನದಲ್ಲೂ ಇದೆ. ಆನೆಧಾಮ ಮಾಡ್ಲಿಕ್ಕೂ ಎಲ್ಲಾ ರೀತಿಯ ಯೋಜನೆಗಳು ಎಲ್ಲವನ್ನು ಮಾಡಿಕೊಂಡಿದ್ದೇವೆ. ಏನಾಗಿದೆ, ಸುಮಾರು ಆನೆಗಳು ಈ ಅರಣ್ಯದ ಹೊರಗಡೆ ಸುಮಾರು ವರ್ಷದಿಂದ ಅಲ್ಲೇ ಇದ್ದು ಅಲ್ಲೇ ಬೆಳೆದು ಈ ರೀತಿಯಲ್ಲಿ ದುರ್ಘಟನೆಗಳಾಗ್ತಾ ಇದೆ. ಇವತ್ತು ಮಾನವ ಜೀವನ ಅತ್ಯಮೂಲ್ಯವಾದಂಥದ್ದು. ಯಾವುದೇ ಪರಿಸ್ಥಿತಿಯಲ್ಲಿ ಅದರ ಜವಾಬ್ದಾರಿ ಇದೆ. ತಮ್ಮ ಜೊತೆಲಿ ಚರ್ಚೆ ಮಾಡ್ತೇನೆ. ಇದು ಹೆಚ್ಚಿನ ಏನೇನು ಅಲ್ಲಿ ETF ಬೇಕು ಅಂತ ಈಗ ತಾವು ಹೇಳಿದ್ರಿ. ಒಂದು ETF ಅಂತೂ ಮಾಡಿದ್ದೇವೆ. ETFಗೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಅದಕ್ಕೆ ಇನ್ನು ಹೆಚ್ಚಿನ ಒಂದು ಶಕ್ತಿ ಏನಾಗಿದೆ ಅಂದ್ರೆ ಸಿಬ್ಬಂದಿಗಳು ಬೇಕಾದ್ರೆ ಹೆಚ್ಚುವರಿ ಸಿಬ್ಬಂದಿಗಳು, ಸಲಕರಣೆಗಳು, ವಾಹನಗಳು ಎಲ್ಲವನ್ನು ಕೊಟ್ಟಿದ್ದೇವೆ. ಈಗ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿಕ್ಕೆ ಏನೇನು ಮಾಡ್ಬೇಕಾಗಿದೆ ಅಂತ ಸಲಹೆ ಕೊಡಿ, ಮಾಡೋಣ. ನಾವು ನೀವೆಲ್ಲರೂ ಸೇರಿ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಒಂದು ಮಾನವ ಹಾನಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲ ಸಲಹೆ ಕೊಡ್ತಾ ಇದ್ದೀವಿ, ಅದನ್ನು ಜಾರಿಯಲ್ಲಿ ತರ್ತಾ ಇದ್ದೇವೆ. ಈಗ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡುವಂತ ರೀತಿಯಲ್ಲಿ ಮಾಡೋಣ. ಈ ಆನೆ ಸೆರೆ ಹಿಡೋದಕ್ಕೆ ಮತ್ತೆಲ್ಲ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಬೆಳಗ್ಗೆ ನಾನು ನಮ್ಮ ಗ್ರಾಮದಲ್ಲಿದ್ದೆ. ಅದಕ್ಕೆ ಮಾಹಿತಿ ಬಂದ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಎಲ್ಲರಿಗೆ ಹೇಳಿ ಎಲ್ಲ ರೀತಿಯ ಕ್ರಮಗಳು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಸೂಚನೆ ಕೊಟ್ಟಿದ್ದೇನೆ ಸರ್. ಈಗ ಒಂದು ಸೆಕೆಂಡ್ ಸರ್, ಈಗ ಏನಾಗಿದೆ, ಇವತ್ತು ತೀರೋಗಿರ್ತಕ್ಕಂಥ ಹೆಣ್ಮಗಳು ತುಂಬ ಬಡ ಕುಟುಂಬದ ಬಂದಿರ್ತಾರೆ. ಮತ್ತು ಅವ್ರ ಮನೇಲಿ ಗಂಡಸರ ಇದಿಲ್ಲ ಸರ್. ಏನಾದ್ರು ಸರ್ ಈಗ ಇಲ್ಲಿ ಹೋರಾಟಗಾರರು ಎಲ್ಲರೂ ಕೂಡ ಕನಿಷ್ಠ 50 ಲಕ್ಷ ಪರಿಹಾರ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಕಳೆದ ಇದರಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದರೆ ಇಲ್ಲ ಅಂತಲ್ಲ. ಆದರೆ ಸರ್ ಇವ್ರಿಗೆ ಇನ್ನೂ 40-45 ವರ್ಷ ಸರ್. ಇಡೀ ಜೀವನದಲ್ಲಿ ಸರ್ 20 ಲಕ್ಷ ರೂಪಾಯಿ ತಗೊಂಡು ಏನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಪರಿಹಾರದ ಮೊತ್ತನ ಹೆಚ್ಚಿಸಬೇಕು ಸರ್. ಮತ್ತು ಇವ್ರ ಕುಟುಂಬಕ್ಕೆ ಏನಾದ್ರು ಒಂದು ಆಶ್ರಯ ಮಾಡಿಕೊಡ್ಬೇಕು ಅಂತೇಳಿ ನಮ್ಮೆಲ್ಲರೂ ಗೊತ್ತಾಗಿದೆ ಸರ್. ಇದ್ರ ಜೊತೆಗೆ ಸರ್ ಹಿಂದೆ ಒಬ್ಬರು ಮನು ಅಂತಕ್ಕಂಥ ವ್ಯಕ್ತಿ ಹೆಬ್ನಳ್ಳಿಲಿ ಸತ್ತಂಥ ಸಂದರ್ಭದಲ್ಲಿ ನಾನು ನಿಮಗೆ ಅದ್ರದ್ದು ವಿಶೇಷವಾಗಿ ಅದ್ರ ಫುಲ್ ಅವ್ರ ಡೆತ್ ಸರ್ಟಿಫಿಕೇಟು ಎಲ್ಲ ಕಾಪಿನೂ ತಂದು ಕೊಟ್ಟಿದ್ದೆ. ಹಿಂದೆ 7.5 ಲಕ್ಷ ಇತ್ತು, ಅವ್ರ ಕೇಸಿಂದ 15 ಲಕ್ಷ ಆಯಿತು ಸರ್. ಆ್ಯಕ್ಚುಲಿ ನಾನು ಆ 7.5 ಲಕ್ಷ ರೂಪಾಯಿನ ಏನಾದ್ರು ವಿಶೇಷವಾಗಿ ಏನಾದ್ರು ಮಾಡಿಕೊಡಿ ಅಂತ ಕೇಳಿದೆ ಸರ್. ನಿಮಗೆ ತಾವು ಕೂಡ ನೋಡ್ತೀರಿ ಅಂತ ಹೇಳಿದ್ರೆ ಸರ್, ಏನೂ ಆಗಿಲ್ಲ. ಈಗ ಅವ್ರ ಕುಟುಂಬದವರು ಬೇರೆ ಬಂದು ಕೂತಿದ್ದಾರೆ ಸರ್. ದಯವಿಟ್ಟು ಹಾಂ ಸರ್. ಆದೇಶ ಏನಾಗಿದೆ, ಇದು ಅವರು ಮೃತಪಟ್ಟಿದ ಮೇಲೆ 15 ಲಕ್ಷಕ್ಕೆ ಆದೇಶ ಮಾಡಿದ್ದಾರೆ. ಹೌದು ಸರ್. ಹಾಗಾಗಿ ನಾವು ವಿಶೇಷ ಪ್ರಕರಣ ಪರಿಗಣನೆ ಮಾಡಿ ಅವರಿಗೆ 15 ಕೊಡಬೇಕು ಅಂತ ನಾನು ಪ್ರಸ್ತಾವನೆ ಕಳಿಸಿದ್ದೆ. ಹೌದು ಸರ್, ನಾನು ನಿಮಗೆ ಲೆಟರ್ ಕೊಟ್ಟಿದ್ದೆ ಸರ್. ಇಲಾಖೆಯಲ್ಲಿ ಅವರು ಇದು ಮಾಡಿದ್ದಾರೆ, ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಹಾಂ ಸರ್. ಈಗ ನೀವು ಕೂಡ ಪ್ರಯತ್ನ ಮಾಡೋಣ, ಇದನ್ನು ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅಲ್ಲ ಸರ್, ಇನ್ನೊಂದು ಸರ್, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಆನೆಗಳು ಸರ್, ಬೇಲೂರು ಇರ್ಬೋದು ಸರ್, ನಮ್ಮಲ್ಲಿರ್ಬೋದು ಸರ್. ನೀವು ಏನಾಗುತ್ತೆ ನೋಡಿ ಸರ್, ಒಂದು ನಿಮಿಷ ನೀವು ಬಂದಾಗೆಲ್ಲ ಈ ರೀತಿ ಪರಿಹಾರ ಕೊಡ್ತಾ ಹೋದರೆ ಜನದ ಜೀವಕ್ಕೆ ಅಂತ್ಯನ ಇಲ್ದಂಗೆ ಆಗಿದೆ. ನಾನು ಹೇಳೋದು ಸರ್, ಏನಾದ್ರು ಒಂದು ಫೈನಲ್ ಆಗಿ ಸರ್, ಇಲ್ಲಿರ್ತಕ್ಕಂಥ ಒಂದು 50-60 ಆನೆಗಳನ್ನ ಸರ್ ಎಲ್ಲವನ್ನೂ ಹಿಡಿದು ದಯವಿಟ್ಟು ಎಲ್ಲರೂ ಒಂದು ಕಡೆ ತಗೊಂಡೋಗಿ ಕೊಡಾಕಬಿಡಿ ಸರ್. ಎಲ್ಲಿ ಮಾಡ್ತೀರೋ ಏನು ಮಾಡ್ತೀರೋ ನೀವು ಯೋಚನೆ ಮಾಡಿ. ಈ ತೋಟ, ಈಗ ತೋಟಕ್ಕೆ ಹೋಗಲಿಲ್ಲ ಅಂದರೆ ನಮ್ಮ ಜೀವನ ನಡೆಯಲ್ಲ. ಈ ತೋಟಕ್ಕೆ ಹೋಗಲಿಲ್ಲ ಅಂದರೆ ಸರ್, ಈಗ ಪರಿಹಾರಕ್ಕೆ ಸಂಬಂಧಪಟ್ಟ ಏನಾದ್ರು ಹೆಚ್ಚು ಮಾಡ್ಬೋದು ಅಂತ ಪ್ರಯತ್ನ ಮಾಡಿ ಸರ್. ಮತ್ತೆ ಸರ್, ಆನೆಗಳನ್ನ ಹಿಡಿಸ್ತಕ್ಕಂಥ ಕೆಲಸ ಮಾಡಲೇಬೇಕು ಸರ್. ಸಭೆ ಏರ್ಪಡಿಸೋದು
ಮೀಟಿಂಗ್ ಮಾಡೋದು ಸರ್ ಈಗ ನೀವು ಆದಷ್ಟು ಬೇಗ ಸಕಲೇಶ್ಪುರಕ್ಕೆ ಬರಬೇಕು ಸರ್. ಈಗ ತಂದೆಯವ್ರಿಗೆ ಹುಷಾರಿಲ್ಲ ಅಂತಕ್ಕಂಥದ್ದು ನಾನು ಟಿ ವಿಲಿ ಮಧ್ಯೆಲ್ಲ ನೋಡ್ತಾ ಇದ್ದೀನಿ, ವೆಂಟಿಲೇಷನ್ ಇದ್ದಾರೆ ಅಲ್ಲ. ನಾನು ಹೇಳೋದು ಸರ್, ನೀವು ಆದಷ್ಟು ಶೀಘ್ರವಾಗಿ ಸಕಲೇಶ್ಪುರದಲ್ಲಿ ರೈತರು, ಬೆಳೆಗಾರರು ಮತ್ತೆ ಸರ್ ಅಧಿಕಾರಿಗಳು ಸಭೆ ಕರೀಲೇಬೇಕು ಸರ್. ರೈತರ ಹತ್ರ ಸಲಹೆ ಈಗ ನಾಡಿದ್ದು ಸರ್ ಉಸ್ತುವಾರಿ ಸಚಿವರು 16ನೇ ತಾರೀಕಿಗೆ ಬರ್ತಾ ಇದ್ದಾರೆ ಸರ್. ನಾವು ದಯವಿಟ್ಟು ಫ್ರೀ ಆದ್ರೆ ಅವತ್ತೇ ಬಂದು ಒಳ್ಳೆಯದು, ಇಲ್ಲಾಂದ್ರೆ ಆದಷ್ಟು ಶೀಘ್ರವಾಗಿ ಸರ್ ಬೆಳೆಗಾರರು ಸಂಘಟನೆಯವ್ರ ಜೊತೆ ಸರ್. ಸರ್ ಎಲ್ಲಿದ್ದೀರಾ ಸರ್ ತಾವು? ಎಲ್ಲಿದ್ದೀರಾ ಸರ್ ತಾವು? ಉಸ್ತುವಾರಿ ಸಚಿವರು ಕಳ್ಸಕ್ಕೆ ಉಸ್ತುವಾರಿ ಸಚಿವರು ಅದೇ ಹೇಳಿದಾಗೆ